ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಇವತ್ತು ರುಚಿ ರುಚಿಯಾದ ಬಾಯಲ್ಲಿ ಇಟ್ಟರೆ ಕರಗುವಂತಹ ಕಾಯಿ ಬರ್ಫಿನ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಬೇಕಾದರೆ ಸಣ್ಣದಾಗಿ ಹಚ್ಚಿ ಮಿಕ್ಸಿ ಕೂಡ ಮಾಡ್ಕೋಬಹುದು. ಕಾಯಿ ತುರಿಯ ಸಮ ಪ್ರಮಾಣದಲ್ಲೇ ಸಕ್ಕರೆನ ಬಳಸ್ಕೊಳ್ಬೇಕು. ಬೇಕಾದರೆ ಸಿಹಿ ಹೆಚ್ಚು ಬೇಡ ಅನ್ನೋದಾದರೆ ಕಡಿಮೆ ಕೂಡ ಹಾಕ್ಬೋದು. ಕಾಯಿ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಸಕ್ಕರೆ ನಿಮ್ಮಿಷ್ಟದಷ್ಟು ಹಾಕ್ಬೋದು. ನಾನಿಲ್ಲಿ 2.5 ಕಪ್ ಕಾಯಿ ತುರಿಗೆ 1/4 ಕಪ್ಪಷ್ಟು ಸಕ್ಕರೆ ಹಾಕಿ ಸ್ವಲ್ಪ ಹಾಲಾಕಿ ಕಲಸಿ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಸುಮಾರು ಅರ್ಧ ಗಂಟೆ ನಂತರ ಮೊದಲೇ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೋಬೇಕು. ನಂತರ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಬೇಕು. ನೆನಪಿರಲಿ, ಇದಕ್ಕೆ ಆದಷ್ಟು ದಪ್ಪ ತಳದ ಪಾತ್ರೆನೇ ಬಳಸಿ, ಇಲ್ಲ ಅಂದರೆ ಬೇಗ ತಳ ಹಿಡಿಯುತ್ತೆ. ಸಕ್ಕರೆ ಕರಗಿ ಕಾಯಿ ಜೊತೆ ಸೇರಿ ಮತ್ತೆ ಗಟ್ಟಿಯಾಗಬೇಕು. ಅದೇ ಇದ್ರ ಪ್ರೊಸೆಸ್. ನೀವಿಲ್ಲಿ ಸ್ವಲ್ಪ ಮಾತ್ರ ಹಾಲನ್ನು ಬಳಸಬೇಕು. ಜಾಸ್ತಿ ಆದರೆ ತುಂಬ ಹೊತ್ತಾಗುತ್ತೆ, ಕೈ ಆಡಿಸಿ ಆಡಿಸಿ ನೋವಾಗುತ್ತೆ. ಇನ್ನೇನು ತಳ ಬಿಡೋ ಟೈಮಲ್ಲಿ ಟೇಸ್ಟ್ಗೆ ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಕುಟ್ಟಿ ಹಾಕಬೇಕು. Dripping like gold, you got me so wild. Dripping like gold, I'm a queen, I'm a queen, I'm a queen. Dripping like gold, you got me so wild. I'm out of control. I'm a queen, I'm a queen, I'm a queen. Dripping like. ಸ್ವಲ್ಪ ಗಟ್ಟಿಯಾಗಿ ತಳ ಬಿಟ್ಟಾಗ ಅದನ್ನು ತೆಗೆದು ತುಪ್ಪ ಸವರಿರುವಂತಹ ಪ್ಲೇಟ್ಗೆ ಅದನ್ನು ಹಾಕಿ ಸ್ವಲ್ಪ ಎಲ್ಲ ಸಮ ಮಾಡಿ ನಿಮಗಿಷ್ಟ ಆಗೋ ಶೇಪಲ್ಲಿ ಕಟ್ ಮಾಡಿ.